ಜೈ ಭೀಮ್. ಇವತ್ತೇನು ನಾವು 4 ಪ್ರಮುಖವಾದಂಥ ಹಕ್ಕೊತ್ತಾಯಗಳನ್ನ ಇಟ್ಕೊಂಡು ಈಗಾಗಲೇ ಮಾತಾಡಿದ್ದಾರೆ, ಅದನ್ನ ರಿಪೀಟ್ ಮಾಡಲ್ಲ ನಾನು. ಸೊ ಆರೋಗ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳು ಇದ್ದಾವೆ. ಒಂದು PPP ಮಾಡೆಲ್ ಬೇಡ ಅಂತ ಹೇಳುವ ಅದರ ಜೊತೆಗೇ ಆರೋಗ್ಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಜನರಿಗೆ ಸಿಗಬೇಕಾದಂಥ ಹಕ್ಕುಗಳು ಸೇವೆಗಳು ಉಚಿತವಾಗಿ ಸಿಗಬೇಕು ಮತ್ತು ಗುಣಮಟ್ಟವಾಗಿ ಸಿಗಬೇಕು, ರೆಸ್ಪೆಕ್ಟ್ಫುಲ್ಲಾಗಿ ಸಿಗಬೇಕು ಅಂತ. ಸೊ ಅದು ಭಾಳನೇ ಮುಖ್ಯವಾದಂಥ ಒಂದು ಸಂಗತಿ. ಇದನ್ನು ನಾವು ನಿರಂತರವಾಗಿ ಹೋರಾಟವನ್ನು ಮಾಡಲೇಬೇಕಾಗತ್ತೆ. ಅದನ್ನು ಈಗಾಗಲೇ ನಾವು ಆ ದಿಕ್ಕಿನ ಕಡೆಗೆ ಇವತ್ತು ಹಲವಾರು ಪ್ರಗತಿಪರ ಸಂಘಟನೆಗಳು ಸೇರಿಕೊಂಡು ಅಂಥದ್ದೊಂದು ದನಿಯನ್ನು ಕರ್ನಾಟಕದಲ್ಲಿ ಮಾಡ್ತಾ ಇರೋದೊಂದು ದೊಡ್ಡ ಆಶಾದಾಯಕ ಬೆಳವಣಿಗೆ ಆಗಿದೆ. ಅದೇ ಥರ ಈಗ ನಾವು ಆರೋಗ್ಯ ಹಕ್ಕಿನ ಕಾಯ್ದೆ ಅದು ಭಾಳ ಮುಖ್ಯ. ಈಗ ನಾವು ನಾಟಕದ ಒಳಗಡೆ ತಂದಿದ್ದೀವಿ. ಸಂವಿಧಾನದ ಅನುಚ್ಛೇದ 21 ಭಾರತೀಯರೆಲ್ಲರಿಗೂ ಕೂಡ ಘನತೆಯಿಂದ ಜೀವಿಸ್ತಕ್ಕಂಥ ಹಕ್ಕನ್ನು ಕೊಟ್ಟಿದೆ. ನಾವು ಘನತೆಯಿಂದ ಜೀವಿಸೋದು ಅಂತಂದ್ರೆ ಏನು? ನಮ್ಮ ಹಕ್ಕುಗಳನ್ನು ನಾವು ಕೇಳಬೇಕಾಗತ್ತೆ. ನನ್ನ ಆರೋಗ್ಯಕರವಾಗಿ ಜೀವಿಸಬೇಕಾಗತ್ತೆ, ನನ್ನ ಬದುಕಿನ ಭದ್ರತೆ ಸಿಗಬೇಕಾಗತ್ತೆ. ಇದೆಲ್ಲವೂ ಕೂಡ ಸಂವಿಧಾನದ ಆಶಯ. ಮತ್ತು ತನ್ನ ನೀತಿ ನಿರ್ದೇಶನ ತತ್ವಗಳಲ್ಲೂ ಕೂಡ ಆರೋಗ್ಯದ ಹಕ್ಕನ್ನ ಜಾರಿ ಮಾಡಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಕೂಡ ಮೆನ್ಷನ್ ಆಗಿದೆ. ಹಾಗಾಗಿ ಇವತ್ತು ಕರ್ನಾಟಕದ ಇತ್ತೀಚಿನ ಎಲ್ಲ ಚಳುವಳಿಗಳ ಹೋರಾಟಗಳ ಸಂದರ್ಭವನ್ನು ಗಮನಿಸಿದ್ರೆ ನಾವೆಲ್ಲರೂ ಕೂಡ ಕಲೆಕ್ಟಿವ್ ಆಗಿ ಇವತ್ತು ಜನ ಸಂಬಂಧಿತ ಎಲ್ಲ ಸಮಸ್ಯೆಗಳ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡಬೇಕಾದಂಥ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಯಾಕೆ ಅಂತಂದರೆ ಇವತ್ತು ಕೇವಲ ಒಂದು ಸಣ್ಣ ಸಣ್ಣ ಗುಂಪು ಅಲ್ಲಲ್ಲಿ ಸಣ್ಣ ಸಣ್ಣ ದನಿ ಮಾಡೋದ್ರಿಂದ ಒಂದು ಪ್ರಬಲವಾದಂಥ ಏನು ಬಂಡವಾಳಶಾಹಿ ವ್ಯವಸ್ಥೆಯನ್ನು ಒಂದು ತನ್ನೊಳಗಡೆ ಇರಿಸ್ಕೊಂಡಿರ್ತಕ್ಕಂಥ ಭಾರತದ ಮತ್ತು ಕರ್ನಾಟಕದ ಸಂದರ್ಭದ ರಾಜಕಾರಣ ವ್ಯವಸ್ಥೆ ಏನಿದೆ ಇದು ದೊಡ್ಡ ಶಕ್ತಿಯಾಗಿ ಬೆಳೀತಾ ಇದೆ. ಇದು ಅಂಥದ್ದೊಂದು ದೊಡ್ಡ ಶಕ್ತಿಯನ್ನು ನಾವು ಮಣಿಸ್ಬೇಕು ಅಂತಂದರೆ ನಾವು ಸಣ್ಣ ಸಣ್ಣ ಗುಂಪುಗಳಾಗಿ ವ್ಯಕ್ತಿಗಳಾಗಿ ಬಿಡಿಯಾಗಿ ಅಲ್ಲೆಲ್ಲೋ ಕೆಲಸ ಮಾಡಿದ್ರೆ ಆಗಲ್ಲ. ಹಾಗಾಗಿ ನಾವು ಭಾರತದ ಎಲ್ಲ ಪರವಾಗಿ ಕೆಲಸ ಮಾಡ್ತಕ್ಕಂಥ ಸಂಘಟನೆಗಳು ವ್ಯಕ್ತಿಗಳು ಎಲ್ಲರೂ ಕೂಡ ನಾವು ಸೇರ್ಕೋಬೇಕು. ಈಗ ನಮ್ಮ ಕಣ್ಮುಂದೆ ದೇವನಹಳ್ಳಿ ಭೂಮಿ ಹೋರಾಟ ಗೆಲ್ತು. ಅಲ್ಲಿ ನೆಲಮಟ್ಟದಿಂದ ಕಟ್ಟಿದಂಥ ಹೋರಾಟ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತು. ಎಲ್ಲ ಸಂಘಟನೆಗಳು ಕೂಡ ಒಳಗೊಂಡಿದ್ದಕ್ಕೆ ಮಾತ್ರ ಅಲ್ಲಿ ನಾವು ಸಕ್ಸಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಯಿತು. ಅದೇ ಥರ ವಿಜಯಪುರದ 106 ದಿನಗಳ ಹೋರಾಟವು ಅಲ್ಲಿ ಸಂಯೋಜನೆಗೊಂಡಂಥ ಎಲ್ಲ ಥರದ ವ್ಯಕ್ತಿಗಳು ಸಂಘಟನೆಗಳು ಕೂಡ ಒಳಗೊಂಡಿದ್ರು. ಇದನ್ನೇ ನಾವು ಇನ್ನಷ್ಟು ತೀವ್ರಗೊಳಿಸಬೇಕಾಗಿದೆ. ಮತ್ತು ಕರ್ನಾಟಕದಲ್ಲಿ ಆ ಎಲ್ಲ ಬೇರೆ ಬೇರೆ ಇಶ್ಯೂಗಳ ಬಗ್ಗೆ ಸಾಕಷ್ಟು ಪ್ರಬಲವಾದ ಹೋರಾಟಗಳು ನಡೀತಿವೆ. ಆರೋಗ್ಯದಲ್ಲಿ ಮಾತ್ರ ಅಷ್ಟೊಂದು ಧ್ವನಿ ಆಗ್ತಿಲ್ಲ ಅನ್ನುವಂಥದ್ದು ಒಂದು ಚಳುವಳಿಗಳ ಹೋರಾಟದ ವಲಯಲ್ಲಿ ಕೇಳಿಬರ್ತಾ ಇತ್ತು. ಅದನ್ನು ನಾವು ಸಾಕಷ್ಟು ಪ್ರಸನ್ನ ಜೊತೆ ನಾವು ಮಾತಾಡ್ತಾ ಇದ್ವಿ. ಸೊ ಈಗ ಅಂಥದ್ದೊಂದು ಒಂದು ಆರೋಪ ಏನಂತೀವಿ ಅದೊಂದು ಮಾತಿಗೆ ಒಂದು ದೊಡ್ಡ ಉತ್ತರವಾಗಿ ಆರೋಗ್ಯ ಹಕ್ಕಿನ ಜಾಥಾ ನಡೆದಿದೆ. ಇದಕ್ಕೆ ಭಾಳಷ್ಟು ಜನ ಇದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಮತ್ತು ಜನ ಸಂಘಟಿತರಾದರೆ ಪ್ರತಿಯೊಂದನ್ನು ಕೂಡ ನಾವು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ, ಕೋಲಾರ ಜಿಲ್ಲೆಯಲ್ಲಿ ಸಾಕಷ್ಟು ಕೆಲಸಗಳನ್ನು ಇದ್ರ ಜೊತೆ ಕೆಲಸ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಮತ್ತಷ್ಟು ಇಲ್ಲಿಗೆ ನಿಲ್ಲಬಾರ್ದು. ಇವತ್ತು ಆರೋಗ್ಯ ಮಂತ್ರಿಗಳು ಮಾತಾಡಿದ್ದು ನಾನು ಕೇಳಿಸ್ಕೊಂಡೆ. ಯಾವತ್ತೂ ಅವರು ಆ ಕಡೆ ಬಂಡವಾಳಶಾಹಿಗಳ ಪರವಾಗಿಯೂ ಈ ಕಡೆ ಅಧಿಕಾರಶಾಹಿ ಪರವಾಗಿಯೂ ಒಂದು ನಿಲುವನ್ನು ಒಂಥರ ಗೊಂದಲಮಯ ಒಂದು ಸ್ಟ್ಯಾಂಡನ್ನು ಇಟ್ಕೊಂಡಿರ್ತಾರೆ. ಜನಪರವಾದಂಥ ಸ್ಟ್ಯಾಂಡನ್ನು ತೆಗೆದುಕೊಳ್ಳೋದ್ರಲ್ಲೂ ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ. ಏನು BJP ಸರ್ಕಾರ ದುರಾಡಳಿತವನ್ನು ನಡೆಸ್ತದೆ ಅಂತೇಳಿ ನಾವು ಕಾಂಗ್ರೆಸ್ಸನ್ನು ಒಪ್ಕೋತಾ ಇದ್ದೀವಿ. ಆದರೂ ಕೂಡ ಕಾಂಗ್ರೆಸ್ನಲ್ಲೂ ಕೂಡ ಅಂಥದ್ದೊಂದು ದುರಾಡಳಿತವನ್ನು ನೋಡ್ತಾ ಇದ್ದೀವಿ. ಆದರೆ ಜನಸಂಘಟನೆಗೆ ಮಣಿಯುವಂಥ ಒಂದು ಸ್ವಲ್ಪ ಆಶಾದಾಯಕ ಬೆಳವಣಿಗೆ ಅದರೊಳಗಡೆ ಕಾಣಿಸ್ತಿದೆ. ಹಾಗಾಗಿ ನಾವು ಇಲ್ಲಿ ಯಾರು ಕೂಡ ನಾವು ಒಂದು ಪಕ್ಷಕ್ಕೆ ಗುಲಾಮರಾಗಿಲ್ಲ ಅನ್ನೋದನ್ನು ನಾನು ಈ ಮಾತಿನ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾರೆ, ಇವರು BJP ಮಾತ್ರ ವಿರೋಧಿಸ್ತಾರೆ, ಇದೆಲ್ಲ ಖಂಡಿತ ಇಲ್ಲ. ನಾವು ಎಲ್ಲ ದುರಾಡಳಿತಗಳನ್ನು ವಿರೋಧಿಸ್ತೀವಿ. ಇದು ಜನಪರವಾದಂಥ ಒಂದು ಜನಸ್ವಾಭಿಮಾನದ ಹೋರಾಟವೇ ಹೊರತು ಇದು ಯಾವುದೇ ಕಾರಣಕ್ಕೂ ಖಾಸೀಕರಣವನ್ನು ಒಪ್ಪುವಂಥದ್ದು ಇಲ್ಲ. ಆರೋಗ್ಯ ಹಕ್ಕಿನ ಕಾಯ್ದೆ ಜಾರಿಯಾಗಲಿ, ಇದಕ್ಕೆ ನಮ್ಮ ಬೆಂಬಲ ಇದೆ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.